ನಾನು ನಮ್ಮ ಮಾವನವರ ಊರಿಗೆ ಬಂದಾಗೆಲ್ಲ ಅವರ ಮನೆಗಿಂತಲೂ ಹೊಲದ ಹತ್ರ ಹೆಚ್ಚು ಸಮಯ ಇರೋಣ ಅಂತ ಅನ್ಸುತ್ತೆ. ಇದು ರಾಮನಗರ ಮಾಗಡಿ ನಡುವೆ ಬರೋ ಊರು. ಈಗ ನಾವು ಕೃಷಿಕರೇ ಆದ್ದರಿಂದ ಎಲ್ಲೇ ಹೋದ್ರು ಕೃಷಿ ಭೂಮಿ ಬೆಳೆಗಳನ್ನ ಹೇಗೆ ಬೆಳೀತಾ ಇದ್ದಾರೆ, ಹೊಲವನ್ನ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಗಮನಿಸ್ತೀವಿ. ಇವರು ಹೈನುಗಾರಿಕೆನೇ ಮುಖ್ಯವಾಗಿ ಅವಲಂಬಿಸಿರೋದ್ರಿಂದ ಹಸಿರು ಮೇವನ್ನ ಯಾವಾಗಲೂ ಇರೋದಾರ ನೋಡ್ಕೋತಾರೆ. ನಮ್ಮ ಭಾಗದ ರೀತಿ ಕೃಷಿ ಹೆಚ್ಚು ಕಮರ್ಷಿಯಲ್ ಅನ್ಸಲ್ಲ. ಇಲ್ಲಿ ಮರ ಗಿಡಗಳು ಯಥೇಚ್ಛವಾಗಿವೆ. ಈ ಭಾಗದ ರೈತರು ಪ್ರಕೃತಿಯನ್ನ ಅದರ ಪಾಡಿಗೆ ಬಿಟ್ಟಿದ್ದಾರೆ. ಅದಕ್ಕೆ ಸಾಕ್ಷಿ ಇಲ್ಲಿರೋ ಮರ ಗಿಡಗಳು. ಇಲ್ಲಿ ಕಾಣ್ತಿದ್ಯಲ್ಲ, ಈ ಹಲಸಿನ ಮರದ ಹಣ್ಣಿನ ರುಚಿ ಬಹಳ ಚಂದ. ಕಳೆದ ವರ್ಷ ತಿಂದಿದ್ದೆ ನಾನು. ಇಲ್ಲಿ 2 ಹಲಸಿನ ಮರಗಳಿವೆ. ಈ 2 ಮರದಲ್ಲಿ ಆ ಮರ ಗಿಡವಾಗಿದ್ದಾಗ ತುಂಬಾ ಚೆನ್ನಾಗಿತ್ತು ಅಂತ ಅದನ್ನ ಒಳ್ಳೆ ಜಾಗದಲ್ಲಿ ನೆಟ್ರಂತೆ. ಈ ಮರವನ್ನ ಕಲ್ಲು ಬಂಡೆಗಳ ನಡುವೆ ಇದ್ರೆ ಇರ್ಲಿ ಹೋದ್ರೆ ಹೋಗ್ಲಿ ಅಂತ ನೆಟ್ರಂತೆ. ಈಗ ನೋಡಿದ್ರೆ ಈ ಮರದ ಹಣ್ಣೆ ತುಂಬಾ ರುಚಿ. ಎಷ್ಟು ರುಚಿ ಅಂದ್ರೆ ರಾತ್ರಿ ಆದ್ರೆ ಇದೆಲ್ಲ ಕರಡಿಗಳು ಬರ್ತಾವಂತೆ. ಆ ಕರಡಿಗೂ ಕೂಡ ಇದೇ ಮರದ ಹಣ್ಣು ಬೇಕಂತೆ. ಈ ವರ್ಷ ಈಗಿನ್ನು ಕಾಯಿ. ಈ ಹೊಲಗಳನ್ನ ದಾಟಿ ಮುಂದೆ ಹೋದ್ರೆ ಒಂದು ದೊಡ್ಡ ಬಂಡೆ ಇದೆ, ವಿಶಾಲವಾದ ಬಂಡೆ. ಈಗ ರೈತರು ರಾಗಿ ಒಕ್ಕಣಿಕೆಯನ್ನ ಈ ಬಂಡೆ ಮೇಲೆ ಮಾಡ್ತಿದ್ದಾರೆ. ಈ ಬಂಡೆ ಮೇಲೆ ನಿಂತ್ರೆ ಸುತ್ತ ಕಾಣೋ ಬೆಟ್ಟ ಗುಡ್ಡಗಳ ಸೊಗಸೇ ಬೇರೆ. ಈ ಬೆಟ್ಟ ಇದೆಯಲ್ಲ, ಇದು ಸಾವನದುರ್ಗ ಬೆಟ್ಟ. ಇಲ್ಲಿಂದ 10 ಕಿಲೋಮೀಟರ್ ಅಷ್ಟೇ. ಇಷ್ಟೆಲ್ಲ ಹಿತವಿರೋ ಜಾಗ ನಂಗೆ ಮಾತ್ರ ಅಲ್ಲ, ಯಾರಿಗಾದ್ರೂ ಇಷ್ಟ ಆಗುತ್ತೆ. ಬೆಳ್ಳಂಬೆಳಗ್ಗೆ ಇದೆಲ್ಲ ಅಲಿಯೋ ಮಜನೇ ಬೇರೆ.